ಸ್ನೇಹಿತರೆ, ನಾನು ನಿಮಗೆ ಇವತ್ತಿನ 2 ಅಪ್ಡೇಟ್‌ನ ತೊಗೊಂಬಂದಿದ್ದೀನಿ. ಒಂದು ಶಕ್ತಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇದೆ ಫಸ್ಟ್ ಪಾಯಿಂಟ್. 2ನೇ ಪಾಯಿಂಟ್ ನಿಮಗೆ ಇನ್ನು ಇಲ್ಲಿ BPL ಕಾರ್ಡಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಎರಡನ್ನೂ ಕೂಡ ಸಂಪೂರ್ಣವಾಗಿ ಹೇಳ್ತೀನಿ, ನೀವು ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆದಷ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಭಾರತ ಸರ್ಕಾರ ನಿಮಗೆಲ್ಲ ತಿಳಿದಿರೋ ಹಾಗೆ ತನ್ನ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಗೊಂಬಂತು. ಅದರಲ್ಲಿ ರೇಷನ್ ಕಾರ್ಡ್ ಕೂಡ ಒಂದು. ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರ BPL ರೇಷನ್ ಕಾರ್ಡನ್ನು ನೀಡ್ತಾ ಇದೆ. ಬಡತನ ರೇಖೆ ಅಂತಂದರೆ ಬಡವರ್ಗದವರ ಜನರು, ನಿರ್ಗತಿಕರಿಗೆ ಈ ರೇಷನ್ ಕಾರ್ಡನ್ನು ನೀಡ್ತಾ ಇದೆ. ಈ ರೇಷನ್ ಕಾರ್ಡ್ ನೀಡೋ ಮೂಲಕ ಸರ್ಕಾರದಿಂದ ಬರುವಂತಹ ಕೆಲವು ಯೋಜನೆಗಳನ್ನು ಒಂದು ಉಚಿತ ಪಡಿತರ ಬಡ ಕುಟುಂಬಗಳಿಗೆ ನೀಡೋ ಮೂಲಕ ಅವರಿಗೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುವಂಥ ಕುಟುಂಬಗಳಿಗೆ ಪಡೆದುಕೊಬೇಕು ಅಂತ ಹೇಳಿ ಈ ಒಂದು ಯೋಜನೆನ ಜಾರಿಗೆ ತಗೊಂಬಂದಿದೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಆಹಾರವನ್ನು ಪಡೆದುಕೊಳ್ಳುವ ಒಂದು ಹಕ್ಕು ಒಬ್ಬರಿಗೂ ಕೂಡ ಇರಬೇಕು ಅನ್ನೋ ಕಾರಣಕ್ಕಾಗಿ BPL ರೇಷನ್ ಕಾರ್ಡನ್ನು ಸರ್ಕಾರ ಜಾರಿಗೆ ತಗೊಂಬಂದಿದೆ, ಹಾಗಂತಲೂ ಕೂಡ ಹೇಳ್ಬೋದು ನಾವು. ಹಾಗಾದರೆ ಸರ್ಕಾರದ ಒಂದು ಇಂಟೆನ್ಷನ್ ಏನಾಗಿತ್ತು ಅಂದರೆ, ಬಡವರ್ಗದ ಜನರು ಕೂಡ ಎಲ್ಲರಂತೆ ಇರಬೇಕು. ನಾವು BPL ಕಾರ್ಡನ್ನು ತೊಗೊಬೇಕು ಅಂದರೆ ನಮ್ಮ ಹತ್ರ ಯಾವ ಅರ್ಹತೆಗಳು ಬೇಕು, ಏನೇನು ನಮ್ಮ ಹತ್ರ ಇರಬೇಕು ಅಂತೇಳಿ ನಾವು ಪ್ರಶ್ನೆನ ಮಾಡೋದಾದರೆ, ಗ್ರಾಮೀಣ ಭಾಗದಲ್ಲಿರುವಂತಹ ಯಾರಾದರೂ ಒಬ್ಬ ಅಭ್ಯರ್ಥಿ ಈಗ BPL ಕಾರ್ಡ್ಗೆ ಹಾಕಬೇಕು ಅಂತಂದರೆ, ಅರ್ಜಿ ಹಾಕಬೇಕು ಅಂದರೆ ಅವನ ವಾರ್ಷಿಕ ಆದಾಯ 12,000 ಇರಬೇಕು. ಅವನ ಇನ್ಕಮ್ 12,000 ಇರಬೇಕು. ನಗರ ಭಾಗದಲ್ಲಿರುವಂಥವರಿಗೆ 17,000 ರೂಪಾಯಿ ವಾರ್ಷಿಕ ಆದಾಯ ಇರಬೇಕು. ಇದಕ್ಕಿಂತ ಒಳಗಿರುವವರು ಕೂಡ ಈ ಒಂದು BPL ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅವರು ಕಾಯಂ ಕರ್ನಾಟಕದಲ್ಲೇ ಇರಬೇಕು, ಅವರ ಸ್ಥಳ ಕರ್ನಾಟಕದೇ ಆಗಿರಬೇಕು. ಬೇರೆ ಯಾವ ರಾಜ್ಯದವರು ಕೂಡ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇದು 2ನೇ ಪಾಯಿಂಟ್. ಇನ್ನು 3ನೇದು, ಸರ್ಕಾರಿ ಒಂದು ಸಂಸ್ಥೆಯಲ್ಲಿ ಅಥವಾ ಉದ್ಯೋಗ ಅಧಿಕಾರಿಯಾಗಿರಬಾರ್ದು, ವೈದ್ಯರ ಹತ್ರ ಲಾಯರ್ಗಳು ಆಗಬಾರ್ದು, ಯಾವುದೇ ಆಗಲಿ ಒಂದು ಸರ್ಕಾರದ ಕೆಲಸದಲ್ಲಿ ಅವನು ಇರಬಾರ್ದು, ಉನ್ನತ ಸ್ಥಾನದಲ್ಲಿ ಇರಬಾರ್ದು. ಯಾರಾದರೂ ಆ ಲೀಸ್ಟಿನಲ್ಲಿ ಇದ್ದರೆ ಈ ಒಂದು BPL ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಅರ್ಹರಲ್ಲ. ಇನ್ನು 3 ಹೆಕ್ಟಾರ್ಗಿಂತ ಹೆಚ್ಚು ಭೂಮಿಯನ್ನು ಅವನು ಹೊಂದಿರಬಾರ್ದು, 3 ಎಕರೆಗಿಂತ ಜಾಸ್ತಿ ಇರಬಾರ್ದು, 100 CCಗಿಂತ ಹೆಚ್ಚಿನ ಸಾಮರ್ಥ್ಯದ ವಾಹನಗಳನ್ನು ಹೊಂದಿರೋ ಹಾಗಿಲ್ಲ. ಎಲ್ಲ ಅಂದರೆ 4 ವೀಲರ್ಸ್ ಎಲ್ಲದೂ ಕೂಡ ಸೇರ್ಕೊಳುತ್ತೆ, ಕಾರು ಎಲ್ಲ. ತಿಂಗಳಿಗೆ 450ಕ್ಕಿಂತ ಹೆಚ್ಚು ಕರೆಂಟ್ ಬಿಲ್ಲನ್ನು ಕಟ್ಟಬಾರ್ದು ಅಂಥವರು ಕೂಡ ಈ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ. ಇನ್ನು ಈ ಮೇಲೆ ಹೇಳಿರುವಂಥ ಎಲ್ಲ ಅರ್ಹತೆಗಳಿಗೆ ನೀವು ಒಳಪಟ್ಟಿದ್ರೆ, ಎಲ್ಲದೂ ಕೂಡ ನಾನು ಪಾಸ್ ಆಗುತ್ತೆ ಅಂದರೆ ನೀವು BPL ರೇಷನ್ ಕಾರ್ಡನ್ನು ಪಡೆದುಕೊಳ್ಳುವಂಥ ಅರ್ಹತೆಯನ್ನು ಪಡಿತೀರಾ. ಸದ್ಯದ ಮಟ್ಟಿಗೆ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದರೆ, ಸಾಕಷ್ಟು ಜನಪ್ರಿಯ ಒಂದು ರೇಷನ್ ಕಾರ್ಡ್ಗಳ ಆಧಾರದ ಮೇಲೆ ತುಂಬ ಯೋಜನೆಗಳನ್ನು ಜಾರಿಗೆ ಮಾಡ್ತಾ ಇದ್ದಾರೆ. ಅದರ ಕಾರಣದಿಂದಾಗಿ ರಾಜ್ಯದಲ್ಲಿ ಕೂಡ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗಿದೆ. ಕಳೆದ 1 ವರ್ಷಗಳಿಂದ ಹೆಚ್ಚಿನ ಸಮಯದಿಂದ ಈ ಪ್ರಕ್ರಿಯೆ ನಡೆದಿಲ್ಲ. ಇನ್ನೂ ಕೂಡ 1 ವರ್ಷದಿಂದ ನಾವು ಹೊಸದಾಗಿ ರೇಷನ್ ಕಾರ್ಡನ್ನು ತಗೊಂಡಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅರ್ಹರು ಯಾರಿದ್ದೀರಾ ಎಲ್ಲರೂ ಕೂಡ APL ಹಾಗೂ BPL ರೇಷನ್ ಕಾರ್ಡ್ಗೆ ಅರ್ಹತೆಗೆ ತಕ್ಕಂತೆ ನಿಮ್ಮ ವಿಂಗಡಿಸಿ ಒಂದು ಅರ್ಜಿಯನ್ನು ಸಲ್ಲಿಸಿ. ಇದರಿಂದ ನಿಮಗೆ ಬರುವಂಥ ಒಂದು ಆದಾಯಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಶಕ್ತಿ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಿಮಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರ ಬಂದಂಥ ಸಮಯದಲ್ಲಿ ಫಸ್ಟು ಜಾರಿಯಾದಂಥ ಯೋಜನೆ ಅಂತಂದರೆ ಅದು ಶಕ್ತಿ ಯೋಜನೆ. ಮಹಿಳೆಯರಿಗೆ ಒಂದು ಉಚಿತ ಬಸ್ ಪ್ರಯಾಣ ನೀಡಬೇಕು ಅನ್ನೋದು ಈ ಯೋಜನೆ ಆಗಿತ್ತು. ಆದರೆ ಇದರಲ್ಲಿ ಒಂದು ವ್ಯಾಪಕವಾಗಿ ವಿರೋಧ ಕೂಡ ವ್ಯಕ್ತ ಆಗಿದೆ ಅನ್ನೋದನ್ನ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಶಕ್ತಿ ಯೋಜನೆ ಕೆಲವೊಂದು ಅವ್ಯವಹಾರಗಳು ನಡೀತಾ ಇದೆ ಅಂತ ಕಂಡಕ್ಟರ್ಗಳು ಒಂದು ಟಿಕೆಟನ್ನು ಹೆಚ್ಚಿಗೆ ಬರೆದು ಅದರಲ್ಲಿ ಒಂದು ಹಣವನ್ನು ತಗೊಳ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇದ್ವಿ. ಇದು CM ಸಿದ್ದರಾಮಯ್ಯನವ್ರ ಕಿವಿಗೂ ಕೂಡ ಬಿದ್ದಿದೆ. ಸುಮ್ಮನೆ ಟಿಕೆಟ್ನ ಅವರು ಎಲ್ಲಿಂದ ಎಲ್ಲಿಗೋ ಕೊಟ್ಬಿಟ್ಟು ಅವ್ರು ಹೆಚ್ಚಿನ ಹಣವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳ್ತಾ ಇದ್ವಿ. ಇದಕ್ಕೋಸ್ಕರ ಈ ಬಸ್ಸಿನ ಒಳಗಡೆ ಹೆಚ್ಚು ಮಹಿಳೆಯರು ಇಲ್ಲದೇ ಇದ್ದರೂ ಕೂಡ ಅವರು ಹೆಚ್ಚಿನ ಟಿಕೆಟ್ಗಳನ್ನು ಬಳಕೆ ಮಾಡ್ತಾಯಿದ್ರು.
ಕಂಡಕ್ಟರ್ಗಳು ಟಿಕೆಟ್ನ ಸುಮ್ಮನೆ ಬರೆದು ಎಸಿತಾ ಇದ್ದಾರೆ ಅಂತೇಳಿ ಕೇಳ್ತಾ ಇದ್ದೀವಿ. ಈ ತಪ್ಪನ್ನ ಈ ಒಂದು ಮಾಡಬಾರ್ದು ಅಂತ ಹೇಳಿ ನಿರ್ಧಾರ ಸರ್ಕಾರದವರು ಆಗಬಾರ್ದು. ಈ ತರ ತಿಳಿಸಿದ್ದಾರೆ. ಒಂದು ನೋಡಿ ಈ ಒಂದು ವೀಕ್ಷಕರೇ, ಕ್ರಮಕ್ಕೆ ಒಂದು ಇದಾಗಿತ್ತು ಕಡಿವಾಣ ಇನ್ನ ಹಾಕಬೇಕು ಈ ಅಂತೇಳಿ ಶಕ್ತಿ ಯೋಜನೆ ಬಸ್ ಮತ್ತು ಒಂದು ಟಿಕೆಟ್ BPL ನಿಯಮದ ಕಾರ್ಡ್ನ ಅಪ್ಡೇಟ್ 22ರ ಆಗಿತ್ತು. ಅಡಿಯಲ್ಲಿ ಇದೇ ರೀತಿಯ ಇನ್ಮುಂದೆ ಈ ಮಾಹಿತಿಗಾಗಿ ರೀತಿ ನಮ್ಮ ಮಹಿಳೆಯರು ಚಾನಲ್ನ ಬಸ್ ಸಬ್ಸ್ಕ್ರೈಬ್ ಹತ್ತದೇ ಮಾಡಿ. ಇದ್ದರೂ ವಿಡಿಯೋ ಕೂಡ ಇಷ್ಟ ಆದ್ರೆ ಒಂದು ಲೈಕ್ನ ಹೆಚ್ಚಿನ ಕೊಡಿ ಮಹಿಳೆಯರು ವೀಕ್ಷಕರೇ. ಇದ್ದಾರೆ ಥ್ಯಾಂಕ್ ಯು, ಉಚಿತ ಬಸ್ ಧನ್ಯವಾದಗಳು. ಪ್ರಯಾಣದ ಅಡಿಯಲ್ಲಿ ಒಂದು ಪ್ರಯಾಣ ಮಾಡ್ತಾ ಇದ್ದಾರೆ ಎಂಬುದಾಗಿ ಒಂದು ಸುಳ್ಳು ಟಿಕೆಟ್ ಹರಿಯುವಂಥ ಅದರಲ್ಲಿ ಬೇರೆ ಟಿಕೆಟ್ಗಳನ್ನು ನೀಡಿ ಹಣವನ್ನು ಒಂದು ಅಡ್ಡ ಮಾರ್ಗದಲ್ಲಿ ಸಂಪಾದನೆ ಮಾಡುವಂಥ ಕಂಡಕ್ಟರ್ಗೆ ಹೊಸದಾಗಿ ಒಂದು ವಿಚಾರಣೆಯನ್ನು ಜಾರಿಗೊಳಿಸ್ತಿದೆ. ಅದೇನೆಂದರೆ ನಿರ್ವಾಹಕರು ಕೂಡ ಒಂದು ಕೆಲಸವನ್ನು ಕಳ್ಕೊಬೇಕಾಗುತ್ತೆ. ಆ ನಿಟ್ಟಿನಲ್ಲಿ